ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನಾವ್. ಅದನ್ನ ಕೇಳಿದ್ವಿ, ಬ್ರಿಡ್ಜಸ್ ಕೇಳಿದ್ವಿ. ಬಹಳ ಹಿಂದೆ ಕೊಟ್ಟಿದ್ರೆ 2,000 ಕೋಟಿ ಇದು ಸಲ ಕೊಡಬೇಕಂತ. ನಮ್ಮ ಮೇನ್ ಫಸ್ಟ್ ಪ್ರಯಾರಿಟಿ ಬ್ರಿಡ್ಜಸ್. ಕಳೆದ 20 ವರ್ಷಗಳಲ್ಲಿ ಯಾವುದೇ ಸರ್ಕಾರ, ಹಿಂದಿನ ನಮ್ಮ ಸರ್ಕಾರ ಹಾಗೂ ಬಿಜೆಪಿ ಜೆಡಿಎಸ್ ಸರ್ಕಾರನಲ್ಲಿ ಬ್ರಿಡ್ಜಸ್ಗೆ ಪ್ರಾಮುಖ್ಯತೆ ಕೊಟ್ಟಿರಲಿಲ್ಲ. ಲಾಸ್ಟ್ ಟೈಮ್ ನಾವು ಬಂದ್ಮ್ಯಾಗ ಸರ್ವೆ ಮಾಡಿದ್ಮ್ಯಾಗ ಬ್ರಿಡ್ಜಸ್ ಬಹಳಷ್ಟು ಅವಶ್ಯ ಕೂಡ ಇತ್ತು. ಹೀಗಾಗಿ ಲಾಸ್ಟ್ ಟೈಮ್ ಕೂಡ CM ಅವರು 2,000 ಕೊಟ್ಟಿದ್ರು. ಸೊ ಅದನ್ನೇ ಕಂಟಿನ್ಯೂ ಮಾಡಂತ ನಾವು ಹೇಳಿದ್ವಿ. ಮತ್ತೆ ಅದು ಸ್ಕೀಮ್ ಕಂಟಿನ್ಯೂ ಮಾಡಿದ್ದಾರೆ. ಇನ್ನು SSTP ಇದೆ, KCP ಇದೆ, ರೆಗ್ಯುಲರ್ ಸ್ಕೀಮ್ನಲ್ಲಿ ದುಡ್ಡು ಕೊಟ್ಟಿದ್ದಾರೆ. ಸೊ ನಮ್ಮ ಇಲಾಖೆಗೆ ಪರವಾಗಿಲ್ಲ, ಚೆನ್ನಾಗಿ ಕೊಟ್ಟಿದ್ದಾರೆ. ಕಳೆದ ಸಾರಿ ಕಂಪೇರ್ ಮಾಡ್ರೆ ಹೆಚ್ಚಿಗೆ ಇದೆ ಈಗ. ಸೊ ಹೆಚ್ಚಿಗೆ ಕೊಡುವಂತ ಪ್ರಯತ್ನ ಮಾಡಿದ್ದಾರೆ. ಸೊ ಇಷ್ಟು ದುಡ್ಡು ಕೊಟ್ಟರೆ ನಾವು ಮ್ಯಾನೇಜ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ, ಸಾಲ ಮಾಡೋದು ಅವ್ರ ಕಾಲಂಗಿದೆ. ಸಾಲ ಮಾಡೋದು ಇವತ್ತಿಂದ ಅಲ್ಲ, ಸುಮಾರು 50 ವರ್ಷದಿಂದ ಸಾಲ ಎಲ್ಲ CMಗಳು ಅವಾಗ 10 ಕೋಟಿ ತಗೋಬಹುದು. 10 ಕೋಟಿಯಿಂದ ಇವತ್ತಿಗೆ ಹೆಚ್ಚು ಕಮ್ಮಿ 70,000 ಕೋಟಿಗೆ ಬಂದ್ ನಿಂತಿದೆ. ಅವ್ರ ಸರ್ಕಾರದಾಗ ಇತ್ತು, ಇವತ್ತು ಇದೆ. ಅದು ಏನ್ ಮಾಡ್ಲಿಕ್ಕೆ ಆಗಲ್ಲ, ಸಿಸ್ಟಮ್ ಹಂಗಿದೆ. ಸಾಲ ಪಡೆದೆ ಬಜೆಟ್ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗಲ್ಲ. ಸೆಂಟ್ರಲ್ ಹಂಗಿದೆ, ಇದು ಎಲ್ಲ ಪರಿಸ್ಥಿತಿ ಹಂಗಿದೆ. ಬೇರೆ ಸ್ಟೇಟ್ ಕೂಡ ಸೇಮ್. ಅವ್ರು ಹೇಳ್ತಾರೆ ಅವ್ರ ಕಾಲದಲ್ಲಿ ಸಾಲ ಮಾಡಿದಲ್ಲ, ಮಾಡಿಲ್ಲ ಅಂತ. ಯಾವ್ದ್ರೆ ಬಡ್ಡಿ ಲಾಸ್ಟ್ ಟೈಮ್ ಸೇಮ್ ರೀ ಅವ್ರದ್ದು. ಈಗ ಸುಮಾರು 70,000 ಹೋಗುತ್ತೆ. ಅದರಲ್ಲಿ ಒಂದು 40,000 ಬಡ್ಡಿ ಹೋದ್ರೆ 30,000 ಇನ್ಸ್ಟಾಲ್ಮೆಂಟ್ ಹೋಗುತ್ತೆ. 70,000 ನಾವು ಸಾಲ 1 ಲಕ್ಷ ಸಾಲ ಪಡಿತೀವಿ, 70,000 ಇಲ್ಲೇ ಹೋಗ್ತಿದ್ರು ಅದು. ಸೊ ಇದು ಹಿಂದಿನ ಸರ್ಕಾರದಾಗ ಮುಂದುವರಿದು. ಅವಾಗ ಕಡಿಮೆ ಇರ್ಬೋದು, ಸ್ವಲ್ಪ ಕಡಿಮೆ ಇರ್ಬೋದು. ಅವಾಗಿಂದ 50,000 ಕೋಟಿ 70,000 ಕೋಟಿ ಸಾಲ ಇರ್ಬೋದು. ಸೊ ಅದನ್ನ ಸುಮ್ಮನೆ ಹೇಳೋದ್ರಾಗ ಅವಶ್ಯಕತೆ ಇಲ್ಲ. ಅವ್ರು ಬಂದಾಗ ಅದೇ ಮಾಡ್ತಾರೆ. ಅವರು ಅದನ್ನೇ ಮಾಡುದು, ನಾವು ಅದೇ ಮಾಡುದು. ಮತ್ತೆ ಹೇಳೋದು ಮಾತ್ರ ಹೇಳಿ ಅಂತಾರೆ. ಅದನ್ನ ಬಿಟ್ಟು ಏನೇನು ನ್ಯೂನ್ಯತೆಗಳಿದ್ರೆ ಅದ್ರ ಬಗ್ಗೆ ಬೆಳಕು ಚೆಲ್ಲಬೇಕು. ಅವರು ಬಜೆಟ್ ಬುಕ್ ನಲ್ಲಿ ನಮ್ಮ ಊರ ಹೆಸರು ಬರಬೇಕು, ಜಿಲ್ಲೆ ಹೆಸರು ಬರ್ಬೇಕಂತ ಅವ್ರು ಹೇಳೋದು. ಈಗ ನಮ್ಗೆ 2,000 ಕೋಟಿ ಬ್ರಿಡ್ಜಸ್ ಕೊಟ್ಟಿದ್ದಾರೆ. ಅದು ಹೆಚ್ಚು ಕಮ್ಮಿ 80ರಿಂದ 100 ಶಾಸಕರು ಕವರ್ ಆಗ್ತಾರೆ ಆ ಬ್ರಿಡ್ಜಸ್ ನಲ್ಲಿ. ಆಮ್ಯಾಗ ಬರ್ತಿದ್ದಾರೆ ಹೆಸರು, ಈಗ ಬಂದಿಲ್ಲ. ನಮ್ದೇ ಉದಾಹರಣೆಗ. ಆಮೇಲೆ KCP ನಲ್ಲಿ ಸುಮಾರು ಒಂದು 60 ಜನ ಶಾಸಕರು ಕವರ್ ಆಗಿದ್ದಾರೆ. ಊರ ಹೆಸರು ಬಂದಿದೆ, ಅಲ್ಲಿ ಶಾಸಕರ ಹೆಸರು ಬಂದಿಲ್ಲ, ಅಂದ್ರೆ ಕಾನ್ಸ್ಟಿಟ್ಯೂನ್ಸಿ ಬಂದಿಲ್ಲ. ಅದರಲ್ಲಿ 60 ಕಾನ್ಸ್ಟಿಟ್ಯೂನ್ಸಿ ಕವರ್ ಆಗ್ತದೆ. ಸೊ SSTP ಅಂತ ಎಂಟೈರ್ 200 ಕಾನ್ಸ್ಟಿಟ್ಯೂನ್ಸಿ ಕವರ್ ಆಗ್ತದೆ. ಸೊ ಅವ್ರು ಕೆಲವರು ಅದ ನಮ್ಮ ಊರು ಬರ್ಬೇಕಾಯ್ತು, ಈ ಸ್ಕೀಮ್ ಬರ್ಬೇಕಾಯ್ತು ಅಂತ ಹೇಳ್ತಾರೆ. ನಂತರ ನಾವು ಅಲಾಟ್ ಮಾಡಿದಾಗ ಅದು ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ, ಜಿಲ್ಲೆಗೆ ಹೋಗ್ತದೆ. ಎಲ್ಲರೂ ಯಾವ ತೆಗೆದಾಕಿಲ್ಲ, ಎಲ್ಲ ಅಲ್ಲ. ಅದು ನಿಮ್ಗೆ ಗೊತ್ತೇ ಇದೆ. 2 ತಿಂಗಳು 3 ತಿಂಗಳು ಡಿಲೇ ಆಗಿ ಪೇಮೆಂಟ್ ಮಾಡ್ತಾರ. ಗೃಹಲಕ್ಷ್ಮಿ ಇರ್ಬೋದು, ಶಕ್ತಿ ಇರ್ಬೋದು, 2-3 ಮಂತ್ಸ್ ಡಿಲೇ ಮಾಡಿ ಕೊಡ್ತಾರೆ. ಲೇಟ್ ಆಗ್ತದೆ. ಇಲ್ಲ, ನನಗೆ ಅದ್ರ ಬಗ್ಗೆ ಐಡಿಯಾ ಎಲ್ಲ ಕೊಡ್ತಾರೆ. ಇಲ್ಲಿ ಕ್ಯಾನ್ಸಲ್ ಅಂತೇಳಿ ಹೇಳಿಲ್ಲ, ನಾವು ಕ್ಯಾನ್ಸಲ್ ಅಂತೇಳಿ ಎಲ್ಲ ಕೊಡ್ತಾರೆ. CM ಅವ್ರು ಮೀಟಿಂಗ್ ಮಾಡ್ಬೇಕಲ್ಲ, ಅದನ್ನ ಹೇಳಿ. DCM ಅವ್ರು ಅದನ್ನ ಹೇಳಿದಾರೆ, ನಾನು ಅದ್ ಹೇಳಿ. CM ಅವರೇ ಅದಕ್ಕೆ ಫೈನಾನ್ಸ್ ಹೆಡ್. ಸೊ ಅವ್ರು ಅದಕ್ಕೇನ್ರ ಎಕ್ಸ್ಟ್ರಾ ಕೊಟ್ರೆ ಸ್ವಲ್ಪ ಮಟ್ಟಿಗೆ ಸಾಧ್ಯ ಆಗುತ್ತೆ ಮೀಟಿಂಗ್ ಮಾಡಿಸೋ ಅಂತ ಹೇಳಿ. ಸೊ ಲಾಸ್ಟ್ ಟೈಮ್ ಎಕ್ಸ್ಟ್ರಾ ಕೊಟ್ಟಿದ್ರು CM ಅವ್ರು ನಮ್ಮ ಇಲಾಖೆಗೆ. ಅದರಲ್ಲಿ ಬ್ಯಾಲೆನ್ಸ್ ಮಾಡಿದೀವಿ. ಇದು ಸರಿ ಕೊಟ್ಟರೆ ಮಾಡ್ತೀವಿ. ನಾವು ಹೋಗಿದ್ರು, ನಾನು ಇದ್ದೀನಿ. 30 ಇದೆ. ಬೇರೆ ಬೇರೆ ಈಗ ಕೊಡ್ತಾ, ಈ ವರ್ಷ 1,000 ಕೋಟಿ ಕಡಿಮೆ ಇದೆ, ಮತ್ತೆ 1,000 ಕೋಟಿ ಬಿಲ್ ಬಂದ್ ಆಗ್ತದೆ. ಅದು ಹಂಗೆ ಮುಂದಿಂದ ಹೋಗ್ತಿರ್ತದೆ. ಹಿಂದ್ಗಡೆ ಮತ್ತೆ ಬ್ಯಾಲೆನ್ಸ್ ಬರ್ತಾ ಇರ್ತದೆ.
ಇಲ್ಲ ಅದೇ ಹೇಳಿದ್ರಲ್ಲ, ನಾವು ಈಗಾಗಲೇ ಹಳೇದೆಲ್ಲ ಕೊಟ್ಟಿದ್ರಿ. ಅವ್ರ ಏನ್ ಡಿಮಾಂಡ್ ಇತ್ತು ಆ ಅವಧಿಯ ಅಮೌಂಟ್ ಕೊಟ್ಟಿದ್ವಿ. ಈಗ ರೆಗ್ಯುಲರ್ ಅಮೌಂಟ್ ಬಂದಿದೆ, ರೆಗ್ಯುಲರ್ ಬಿಲ್. ಸೊ ಅದನ್ನ ಕೊಡ್ಬೇಕಂತಾರೆ, ಎಲ್ಲ ಒಟ್ಟಿಗೆ ಕೊಡಂತಾರ. ಒಟ್ಟಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಅದಕ್ಕೆ CM ಅವ್ರ ಗಮನಕ್ಕೆ ತರೋಣ ಅಂತ ಹೇಳಿದ್ವಿ. ಒಂದು ಮೀಟಿಂಗ್ ಮಾಡಿಸ್ತೀವಿ ಎಲ್ಲ ಅಧ್ಯಕ್ಷ ಅವ್ರ ಸಂಘದ್ದು. ಇಲ್ಲ ಅದಾಗಲ್ಲ, ಯಾರಿಗೂ ಆಗಲ್ಲ. ಅದು ಅವ್ರಿಗೆ ನಿನ್ನೆ ಹೇಳಿರಲ್ಲ, ಇದು ಬಜೆಟ್ ನಲ್ಲಿ ಘೋಷಣೆ ಮಾಡಿದಂತ ಹಣ ಅಲ್ಲ, ಅಥವಾ ಫೈನಾನ್ಸ್ ಅವರು ಅಪ್ರೂವ್ ಮಾಡಿದಂತ ಹಣ ಅಲ್ಲ. ಅವ್ರಿಗೆ ಗೊತ್ತಿದೆ, ಅವರೇ ಹೇಳಿದ್ರಲ್ಲ, ನಾವು ಹಿಂದೆ ಸರ್ಕಾರದಲ್ಲಿ ಬಜೆಟ್ ಸಪೋರ್ಟ್ ಇಲ್ಲೇ ತಗೊಂಡಿವಿ ಅಂತ ಅವರೇ ಹೇಳಿದ್ರು. ಸೊ ಈಗ ವೇಟ್ ಮಾಡ್ಬೇಕಷ್ಟೇ. ಗೊತ್ತೈತಿ ಸರ್ಕಾರ ಕೊಡ್ತಾರ, ಆದ್ರೆ ವೇಟ್ ಮಾಡ್ಬೇಕಷ್ಟೇ. ಅದು ಪರಿಷತ್ನಲ್ಲಿ ಈಗ ಅಲಾಟ್ ಮಾಡಿದ್ರೆ ಜನರಲ್ ಆಗಿ 44,000 ಕೋಟಿ. ಅದು ಪರಿಷತ್ ಸಭೆಯಲ್ಲಿ ಯಾರಿಗೆ ಎಷ್ಟು ಕೊಡಬೇಕು ಅವಾಗ ನಾವು ಅದನ್ನ ನಮ್ಮ ಇಲಾಖೆಗೆ ಅದೇನ್ ಗೊತ್ತಿಲ್ಲ ಅದ್ರ ಬಗ್ಗೆ. ಆದ್ರೆ 44,000 ಕೋಟಿ ಅಂದ್ರೆ 2,000 ಕೋಟಿ ಹೆಚ್ಚಿಗೆ ಮಾಡಿದ್ದಾರೆ ಲಾಸ್ಟ್ ಅನ್ಕಿತನು. ಅದು ಪರಿಷತ್ನಲ್ಲಿ ಯಾರಿಗೆ ಎಷ್ಟು ಹಂಚಿಕೆ ಮಾಡ್ಬೇಕಂತ ಅಲ್ಲಿ ಡಿಸಿಷನ್ ಆಗುತ್ತೆ. ಕೇಂದ್ರ ಸರ್ಕಾರ ಆದಾಗ ನಾವು ಚಂಬಿಡಿದ್ವಿ ಅಷ್ಟೇ. ಎಲ್ಲ ಚಮ್ಮತ್ತಿ ಫಿಕ್ಸ್ ಅದು ಹಿಡಿದು ಅವ್ರು ನಾವು ಕೇಂದ್ರದಾಗ ನಾವು ಹಿಡಿತೀವಿ, ಕರ್ನಾಟಕ ಏನೋ ಕೊಟ್ಟಿಲ್ಲ ಅಂತ ನಾವು ಹಿಡಿದಿದ್ವಿ. ಈಗ ಅವ್ರು ನಮ್ಗೆ ಹಿಡಿತಾರ. ಹಂಗೆ ವಾದ ಪ್ರತಿವಾದ ಇದ್ದೇ ಇರ್ತದೆ, ಏನ್ ಮಾಡ್ಲಿಕ್ಕಾಗಲ್ಲ. ಅದಂತ ಇನ್ನು ಇತ್ಯರ್ಥ ಆಗ್ಬೇಕಲ್ಲ, ಆಗೋರಿಗೆ ಕಾಯಲ್ಲ, ಮಾಡ್ಲೇಬೇಕಲ್ಲ. ಮತ್ತೆ ಇಲ್ಲಿವರೆಗೆ ಅದಕ್ಕೆ ಒಂದು ಇತಿಶ್ರೀ ಹಾಡ ಫುಲ್ ಸ್ಟಾಪ್ ಆಗ್ಬೇಕು. ಓಕೆ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.